ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗೈಸ್, ನಾನು ನೆನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ಯೂಟ್ಯೂಬ್ ಅವರು ಒಂದು ಎಡಿಟಿಂಗ್ ಆ್ಯಪನ್ನು ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ ಒಂದು ಆ್ಯಪ್ ಹೆಸರು ಬಂದ್ಬಿಟ್ಟು ಯೂಟ್ಯೂಬ್ ಕ್ರಿಯೇಟ್ ಅಂತ ಅಂದ್ಬಿಟ್ಟು. ಆ ಒಂದು ಆ್ಯಪಲ್ಲಿ ನೀವು ಇನ್ನು ಮುಂದೆ ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡ್ಕೋಬೋದು, ಲಾಂಗ್ ವಿಡಿಯೋನ ಎಡಿಟ್ ಮಾಡ್ಬೋದು, ಶಾರ್ಟ್ ವಿಡಿಯೋನು ಕೂಡ ಎಡಿಟ್ ಮಾಡ್ಕೋಬೋದು, ಮ್ಯೂಸಿಕ್ಗಳು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಆ ಒಂದು ಆ್ಯಪಲ್ಲಿ ನೀವು ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿರಲಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಅವರು ಬಿಟ್ಟಿರುವಂಥ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ನೀವು ಎಡಿಟಿಂಗ್ನ ಹೇಗೆ ಮಾಡೋದು, ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಹೆಂಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಪ್ರತಿಯೊಂದು ಸೆಟ್ಟಿಂಗ್ಸ್ನು ಕೂಡ ತೋರಿಸ್ತೀನಿ. ಈ ಒಂದು ವಿಡಿಯೋನ ಫುಲ್ಲು ನೋಡ್ಬಿಡ್ತು ಅಂತಂದರೆ ಇನ್ನು ಮುಂದೆ ನೀವು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಬಗ್ಗೆ ನೀವು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ನೋಡೋ ಅವಶ್ಯಕತೆನೇ ಇರಲ್ಲ. ಯಾಕೆಂತಂದರೆ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲೇ ತಿಳಿಸ್ಬಿಡ್ತೀನಿ. ಓಕೆ, ಸೊ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ನೀವು ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಒಂದು ಆ್ಯಪಲ್ಲಿ ನಿಮಗೆ ಫುಲ್ಲು ಕಂಪ್ಲೀಟ್ಲಿ ಫ್ರೀ, ₹1 ಕೂಡ ಕೊಡೋಂಗಿಲ್ಲ, ಉಡಾಯಿಸ್ಕೊಳ್ಳಿ ಆಯಿತಾ. ಯಾಕೆಂತಂದರೆ ನೋಡಿ, ಕೆಲವೊಂದಿಷ್ಟು ಆ್ಯಪ್ಸ್ಗಳಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ವಾಟರ್ ಮಾರ್ಕ್ ಬಂದುಬಿಡುತ್ತೆ ಕೆಳಗಡೆ, ಅದರ ಒಂದು ಆ್ಯಪ್ ಹೆಸರು ಬಂದುಬಿಡುತ್ತೆ. ಬಟ್ ಯೂಟ್ಯೂಬರು ಬಿಟ್ಟಿರುವಂಥ ಆ್ಯಪಲ್ಲಿ ಯಾವುದೇ ಥರ ದುಡ್ಡಿಲ್ಲ, ₹1 ದುಡ್ಡಿಲ್ಲ. ಓಕೆ, ಸೊ ನೀವು ಆರಾಮಾಗಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇವತ್ತು ಈ ವಿಡಿಯೋನ ಫುಲ್ಲು ನೋಡಿ. ಸೊ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಳ್ತೀನಿ. ಸೊ ಸಬ್ಸ್ಕ್ರೈಬು ಕೂಡ ಮಾಡ್ಕೊಬಿಡಿ ಹಂಗೆ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನಾನು ಇವಾಗ ಆ ಒಂದು ಆ್ಯಪನ್ನು ನಾನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಪ್ ಲಿಂಕ್ ಬಂದು, ಸೊ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿದೆ. ವಾಟ್ಸಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಆ ಒಂದು ಗ್ರೂಪ್ಗೆ ನೀವು ಬಂತು ಅಂತಂದರೆ ಈ ಒಂದು ಗ್ರೂಪಿಗೆ ಬರ್ತೀರಾ. ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ. ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ನ ಮಾಡಿ ಈ ಒಂದು ಆ್ಯಪ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಅಲ್ಲಿ ನೀಟಾಗಿ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಸೊ ನಾನು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ನೋಡಿ. ಓಕೆ, ಸೊ ಈಗ ನಾನು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಈ ಒಂದು ಆ್ಯಪನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟು ನಿಮಗೆ ಇಲ್ಲಿ ಸೈನ್ ಇನ್ ಅಂತ ಕೇಳುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಯಾವ ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿದ್ದೀರಾ ಆ ಒಂದು ಇಮೇಲ್ ಐ ಡಿಲಾದರೂ ನೀವು ಲಾಗಿನ್ ಮಾಡ್ಕೋಬೋದು, ಅಥವಾ ಬೇರೆ ಇಮೇಲ್ ಐ ಡಿಲಾದರೂ ಕೂಡ ಲಾಗಿನ್ ಮಾಡ್ಕೋಬೋದು. ಇವಾಗ ನಾನು ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಾನು ಲಾಗಿನ್ನ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇವಾಗ ನಾನು ಸೈನ್ ಇನ್ ಆಗಿದ್ದೀನಿ. ನೀವು ನೋಡ್ಬೋದು ನನ್ನ ಒಂದು ಗೇಮಿಂಗ್ ಚಾನಲ್ ಪ್ರೊಫೈಲ್ ಬಂದಿದೆ. ಸೊ ಇವಾಗ ಇದರಲ್ಲಿ ಎಡಿಟಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಹೋಮ್ ಪೇಜೇ ಈ ಥರ ಇರುತ್ತೆ ಆಯಿತಾ. ಸೊ ಬ್ರಿಂಗ್ ಯುವರ್ ಐಡಿಯಾಸ್ ಟು ಲೈಫ್ ಅಂತ ಅಂದ್ಬಿಟ್ಟು ಟ್ಯಾಪ್ ದ ಪ್ಲಸ್ ಬಟನ್ ಟು ಸ್ಟಾರ್ಟ್ ಎ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿ, ನೀವು ಫಸ್ಟು ಪರ್ಮಿಷನ್ನ ನೀವು ಕೊಡಬೇಕು, ಅಲೋ ಅಂತ ಕೊಡಬೇಕು. ಅಲೋ ಕೊಟ್ಟರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಓಕೆ, ಸೊ ಗ್ಯಾಲರಿ ಓಪನ್ ಆದಮೇಲೆ ನೀವು ಯಾವೊಂದು ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ವಿಡಿಯೋನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಇಂಪೋರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇಂಪೋರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಏನಿದೆ ಅದು ಇಂಪೋರ್ಟ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು ಇಂಪೋರ್ಟಿಂಗ್ ಅಂತ ಬರ್ತಾ ಇದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಬೇಕು. ವಿಡಿಯೋ ಏನಾದರೂ ಲಾಂಗ್ ಇತ್ತು ಅಂತಂದರೆ, ಸೊ ಆಮೇಲೆ ತುಂಬ MB ಇತ್ತು ಅಂತಂದರೆ ಈ ಥರ ನಿಮಗೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಕನ್ವರ್ಟಿಂಗ್ ಆಗ್ತಾಯಿದೆ. ಆ್ಯಕ್ಚುಲಿ ಅದು ತುಂಬ ಹೈ ಕ್ವಾಲಿಟಿಲಿದೆ ಆ ಒಂದು ವಿಡಿಯೋ, ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಳ್ತಾ ಇದೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆ್ಯಪಲ್ಲೆಲ್ಲ ಇವೆಲ್ಲ ಇದ್ದಿದ್ದೆ ಆಯಿತಾ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಇಂಪೋರ್ಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ವಿಡಿಯೋ ಬಂದಿದೆ. ಸೊ ಫಸ್ಟು ನಿಮ್ಗೆ ಇಲ್ಲಿ ಏನೇನು ಐತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇದೊಂದು ಹೋಮ್ ಪೇಜ್ ಆಯಿತಾ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಹೋಮ್ಗೆ ಹೊಂಟೋಗುತ್ತೆ ಆಯಿತಾ. ಹೋಮ್ಗೆ ಹೋಯ್ತು ಅಂತಂದರೆ ನೀವು ಇದುವರೆಗೂ ಯಾವ ವೀಡಿಯೋ ಎಡಿಟ್ ಮಾಡ್ತಾಯಿದ್ರಿ ಅದೆಲ್ಲ ನಿಮ್ಗೆ ಇಲ್ಲಿ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ನಿಮಗೆ ಬರುತ್ತೆ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಡ್ಬೇಕಾದ್ರೆ ಅದನ್ನು ಡೂಪ್ಲಿಕೇಟು ಕೂಡ ಮಾಡ್ಕೋಬೋದು, ರೀನೇಮ್ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದನ್ನು ಎಡಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸೊ ಇದಕ್ಕೆ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಿಮಗೇನೋ ಕೆಲಸ ಇರುತ್ತೆ. ಸೊ ನೀವು ಅರ್ಧ ಎಡಿಟ್ ಮಾಡಿರ್ತೀರ, ಅದಾದಮೇಲೆ ನೀವು ಫುಲ್ ಎಡಿಟ್ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಹೋಮ್ ಕೊಟ್ಟರೆ ಸೊ ಅದು ಪ್ರಾಜೆಕ್ಟ್ ಸೇವ್ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಕಂಟಿನ್ಯೂ ಫ್ರೀ ಆದಾಗ ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದು ನಿಮಗೆ ಡಿಸ್ಪ್ಲೇ, ನಿಮ್ಮ ವೀಡಿಯೋ ಏನು ಎಡಿಟ್ ಆಗಿದೆ ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ ಔಟ್ಪುಟ್ ಇದು ಆಯಿತಾ. ಸೊ ಈ ಮಾಮೂಲಿ ನೀವು ವಾಲ್ಯೂಮ್ ಕಮ್ಮಿ ಜಾಸ್ತಿ ಕೊಟ್ಕೋಬೋದು. ಇಲ್ಲಿ ಪ್ಲೇ ಬಟನ್ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ವೀಡಿಯೋ ಪ್ಲೇ ಆಗುತ್ತೆ. ನೀವು ನೋಡ್ಬೋದು ವಿಡಿಯೋ ಪ್ಲೇ ಆಗ್ತಾಯಿದೆ ಆಯಿತಾ. ಸೊ ಅದರ ಜೊತೆಗೆ ನಿಮ್ಗೆ ಇಲ್ಲಿ ಕೆಳಗಡೆ ಟೈಮಿಂಗ್ಸ್ ಓಡ್ತಾ ಇದೆ. ಇಲ್ಲಿ 0, 1, 2, 3, 4 ಅಂತ. ಓಕೆ, ಇದೇನಪ್ಪ ಅಂತಂದರೆ ನಿಮ್ಮ ವೀಡಿಯೋ ಟೈಮ್ಲೈನ್ದು ಟೈಮಿಂಗ್ಸು. ಓಕೆ, ನಿಮ್ಮ ವೀಡಿಯೋ ಎಷ್ಟೊತ್ತಿರುತ್ತೆ ಅಷ್ಟೊತ್ತು ಆ ಒಂದು ಸೆಕೆಂಡ್ಸ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನು ಎಳಿತಾ ಇದ್ದರೆ ವೀಡಿಯೋ ಹೋಗ್ತಾನೆ ಇದೆ ಮುಂದೆ. ಸೊ ಈ ಒಂದು ವೀಡಿಯೋ ತುಂಬ ಹೊತ್ತಿದೆ, 1 ನಿಮಿಷ ಐ ಥಿಂಕ್ ಒಂದು ಇದೆ, ಒಂದು 50 ಮಿನಿಟ್ಸ್ ಆದರೂ 50 ಸೆಕೆಂಡ್ಸ್ ಆದರೂ ಇದೆ, ಸಾರಿ. ಓಕೆ, ಸೊ ಇಲ್ಲಿ ಕೆಳಗಡೆ ನಿಮಗಿದೆ ನೋಡಿ. ಇಲ್ಲಿ ನಿಮಗೆ ಒಂದು ಸಣ್ಣದಾಗಿ ಒಂದು ಗ್ರಾಫು ಕೂಡ ನಿಮಗೆ ತೋರಿಸ್ತದೆ. ಇಲ್ಲಿ ಒಂಥರ ಹಿಂಗೆ ನೆಟ್ಗೆ ಒಂಥರ ಹಿಂಗೆ ಗ್ರಾಫ್ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಅಲ್ಲಿ. ಸೊ ಅಲ್ಲೇನಂತಂದರೆ ನೀವು ನಿಮ್ಮ ಒಂದು ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಅದನ್ನು ಅದು ಗ್ರಾಫನ್ನು ತೋರಿಸ್ತಾ ಇರುತ್ತೆ. ಓಕೆ, ಸೊ ನೀವು ಇವಾಗ ಎಲ್ಲಾದರೂ ಕಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಈ ವಿಡಿಯೋನ ನೀವು ಕಟ್ ಮಾಡಬೇಕು ಅಂತಂದರೆ ಜಸ್ಟು ಈ ಒಂದು ವಿಡಿಯೋ ಏನಿರುತ್ತೆ ಸೊ ಇದ್ರ ಮೇಲೆ ಇಲ್ಲಿ ನೀವು ಕ್ಲಿಕ್ನ ಮಾಡಿ, ಎಲ್ಲಿ ನೀವು ಕಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಅಂತ ಬರುತ್ತೆ.
ಸ್ಪ್ಲಿಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇದೊಂದು ಭಾಗ ಆಗುತ್ತೆ, ಇದೊಂದು ಭಾಗ ಆಗುತ್ತೆ. ಅದಾದಮೇಲೆ ಇದನ್ನು ನೀವು ಇನ್ನೂ ಕಮ್ಮಿ ಮಾಡ್ಕೋಬೋದು. ನೋಡಿ, ಇದನ್ನು ಈ ವಿಡಿಯೋನ ಇನ್ನೂ ಟ್ರಿಮ್ ಮಾಡ್ಕೋಬೋದು ನೀವು. ಅದೇ ಥರ ಈ ಕಡೆನೂ ಕೂಡ ಟ್ರಿಮ್ ಮಾಡ್ಕೋಬೋದು. ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಈ ಥರ ನಿಲ್ಲಿಸ್ಕೋಬೋದು, ಆಯಿತಾ. ಸೊ ಇದರಿಂದ ಸ್ಪ್ಲಿಟ್ಟಿಂದ ಇದರೊಂದು ಯೂಸ್ ಆಗುತ್ತೆ. ಆಮೇಲೆ ಇದು ಫಸ್ಟ್ ಇದು ಬರಬೇಕು, ಇದು ಈ ವಿಡಿಯೋ ಏನಿದೆ, ಈ ವಿಡಿಯೋ ಕ್ಲಿಪ್ಪು ಇದು ನಿಮಗೆ ಫಸ್ಟ್ ಬರಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಕಡೆಗೆ ತಗೊಬಂದು ಬಿಟ್ಟರೆ ಆಯಿತು. ಸೊ ಫಸ್ಟು ಅದು ಬರುತ್ತೆ, ಅದಾದಮೇಲೆ ಇದು ಬರುತ್ತೆ. ಓಕೆ, ಸೊ ಈ ಥರ ನೀವು ಸೆಟ್ ಮಾಡ್ಕೋಬೋದು, ಆಯಿತಾ. ಸೊ ಈಗ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ರೇಂಜ್ಗೆ ಅರ್ಥ ಆಗ್ತಾಯಿದೆ ಸ್ಪ್ಲಿಟ್ ಮಾಡೋದಂಗಿಲ್ಲ ಹೆಂಗೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಈಗ ಈ ಒಂದು ವಿಡಿಯೋಗೆ ಫಿಲ್ಟರ್ ಏನಾದರೂ ನೀವು ಹಾಕಬೇಕು ಅಂತ ಅಂದ್ಕೊಂಡ್ರೆ, ಸೊ ಈ ಒಂದು ಇದಿದೆ ನೋಡಿ ವಿಡಿಯೋದು ಟೈಮ್ ಲೈನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಫಿಲ್ಟರ್ಸ್ ಬರುತ್ತೆ. ಫಿಲ್ಟರ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಯಾವ ಫಿಲ್ಟರ್ ಬೇಕೋ ಅದನ್ನು ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಫಿಲ್ಟರ್ಸ್ಗಳಿದೆ, ಸೊ ನೋಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಬೇಡ ಅಂತಂದರೆ ನನ್ನ ಅಂತ ಕೊಟ್ಕೋಬೋದು. ಸೊ ನಾನು ನನ್ನ ಕೊಡ್ತೀನಿ ಇವಾಗ. ಅದಾದಮೇಲೆ ಇಲ್ಲಿ ಡನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು, ಆಯಿತಾ. ಇದಾದಮೇಲೆ ಸೊ ಇಲ್ಲಿ ನೋಡಿ ಎಫೆಕ್ಟ್ಸ್ ಅಂತ ಇದೆ. ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ಹಲವಾರು ಎಫೆಕ್ಟ್ಸ್ಗಳು ಸಿಗುತ್ತೆ ನೋಡಿ. ಈ ಕಟ್ಔಟ್ ಅನ್ನುವಂಥ ಎಫೆಕ್ಟ್ಸ್ ಕೊಡ್ತು ಅಂತಂದರೆ ನಿಮಗೆ ಈ ಥರ ಒಂದು ಎಫೆಕ್ಟ್ ಅಪ್ಲೈ ಆಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲೇ ಎರೇಸ್ ಆಗುತ್ತೆ, ಆಯಿತಾ. ಸೊ ಅದೇ ಥರ 3D ಗ್ಲಾಸಸ್ ಬೇಕು ಅಂತಂದರೆ 3Dನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ 3Dಲಿ ಎಫೆಕ್ಟ್ ಈ ಒಂದು ವಿಡಿಯೋ ಎಫೆಕ್ಟ್ ಎಡಿಟ್ ಆಗುತ್ತೆ. ಸೊ ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಇದ್ದಾವೆ, ಆಯಿತಾ. ಸೊ ನೋಡ್ಕೊಳ್ಳಿ ಯಾವ್ದು ಬೇಕು ನಿಮ್ಗೆ ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡಿ. ನನಗೆ ಯಾವುದು ಬೇಡ ನನ್ನ ಅಂತ ಕೊಡ್ತಾಯಿದ್ದೀನಿ. ಅದಾದಮೇಲೆ ಡನ್ ಮೇಲೆ ಕೊಡ್ತಾಯಿದ್ದೀನಿ. ಓಕೆ, ಅದಾದಮೇಲೆ ನಿಮ್ಗೆ ಇಲ್ಲಿ ಅಡ್ಜಸ್ಟ್ ಅಂತ ಇರುತ್ತೆ. ಸೊ ಇದು ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿನ ನೀವು ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಪ್ಷನ್ ತುಂಬ ಉಪಯೋಗ ಆಗುತ್ತೆ ನೋಡಿ. ಬ್ರೈಟ್ನೆಸ್ ಇದೆ, ಕಾಂಟ್ರಾಸ್ಟ್ ಇದೆ, ಹೈಲೈಟ್ಸ್ ಇದೆ, ಶ್ಯಾಡೋಸ್ ಇದೆ, ವೈಟ್ ಪಾಯಿಂಟು ಮತ್ತು ಬ್ಲ್ಯಾಕ್ ಪಾಯಿಂಟು, ಸ್ಯಾಚುರೇಷನ್ನು, ವಾರ್ಮು, ಟಿಂಟು ಮತ್ತು ಸ್ಕಿನ್ ಟೋನು, ಬ್ಲೂ ಟೋನು. ಸೊ ಈ ಥರ ತುಂಬ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಟ್ ಮಾಡಿಕೊಂಡು ನಿಮ್ಮ ವೀಡಿಯೋ ಕ್ವಾಲಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಈಗ ನಿಮಗೆ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ನಿಮ್ಮ ವೀಡಿಯೋಗೆ, ನೋಡಿ ಇದನ್ನು ಜಾಸ್ತಿ ಕೊಟ್ಕೊಂಡ್ರೆ ಈ ಥರ ಬ್ರೈಟ್ನೆಸ್ ಇನ್ಕ್ರೀಸ್ ಆಗುತ್ತೆ, ಕಮ್ಮಿ ಕೊಟ್ಕೊಂಡ್ರೆ ಈ ಥರ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದೊಂದು ಬೆನಿಫಿಟ್ನ ನೀವು ತೊಗೋಬೋದು. ಆದಮೇಲೆ ಡನ್ ಮೇಲೆ ಕ್ಲಿಕ್ನ ಮಾಡಿ, ಆಯಿತಾ. ಸೊ ಈಗ ನೀವೇನೋ ಎಡಿಟ್ ಮಾಡಿರ್ತೀರ, ಆಯಿತಾ. ಆ ಎಡಿಟು ಸಡನ್ನಾಗಿ ಅದು ನಿಮಗೆ ಮುಂಚೆ ಇದ್ದಂಗೆ ಬೇಕಾಗಿರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಇಲ್ಲಿ ನೀವೇನೋ ಕಟ್ ಮಾಡಿರ್ತೀರ, ಆಯಿತಾ. ಸೊ ಕಟ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿರ್ತೀರ. ಈಗ ಈ ಕ್ಲಿಪ್ಪು ನೋಡ್ಕೊಳ್ಳಿ, ಈಗ ನಾನು ಕಟ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಡಿಲೀಟ್ ಮಾಡೋದಂಗೆ ಇಲ್ಲಿರುತ್ತೆ ನೋಡಿ, ಕೆಳಗಡೆ ಲಾಸ್ಟಿಗೆ ಬಂತು ಅಂತಂದರೆ ಡಿಲೀಟ್ ಇರುತ್ತೆ. ಡಿಲೀಟ್ ಮಾಡಿಬಿಟ್ಟೆ, ಈಗ ನಿಮ್ಗೆ ಅದು ಮತ್ತೆ ಬೇಕು, ವಾಪಸ್ ಬೇಕು. ಸೊ ಆವಾಗ ನೀವು ಹೆಂಗೆ ಅದನ್ನು ವಾಪಸ್ ಪಡ್ಕೊಳ್ಳೋದು, ಮತ್ತೆ ಫಸ್ಟಿಂದ ಎಡಿಟ್ ಮಾಡಬೇಕಾ? ಇಲ್ಲ ನೋಡಿ, ಇಲ್ಲೊಂದು ಆಪ್ಷನ್ ಇದೆ ಮೇಲ್ಗಡೆ, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಆ ಒಂದು ಕ್ಲಿಪ್ ಬಂದುಬಿಡ್ತು ನೋಡಿ, ಆಯಿತಾ. ನೀವು ಏನು ಹೋಗಿರುತ್ತೆ ಅದನ್ನು ಮತ್ತೆ ನೀವು ಪಡ್ಕೋಬೋದು, ಮುಂಚೆ ಹೆಂಗಿತ್ತು ಆ ಥರ ನೀವು ಪಡ್ಕೋಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಇಲ್ಲಿ ನೋಡಿ ಸ್ಪೀಡು ಇದೆ. ಸೊ ಸ್ಲೋ ಮೋಷನ್ನು, ಫಾಸ್ಟ್ ಮೋಷನ್ ಮಾಡಬೇಕು ಅಂತಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು, ಎಷ್ಟು ಇದು ಬೇಕು ಅದ್ರ ಸ್ಪೀಡ್ಗೆ. ಅದಾದಮೇಲೆ ವಾಲ್ಯೂಮು ಜಾಸ್ತಿ ಬೇಕು ಅಂತಂದರೆ ಇದೊಂದು ಕಮ್ಮಿ ಜಾಸ್ತಿ ನೀವು ಈ ಥರ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ಬೋದು. ಅಥವಾ ಮ್ಯೂಟ್ ಮಾಡಬೇಕು ಅಂತಂದರೆ ಇಲ್ಲೇ ಮ್ಯೂಟ್ ಬಟನ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಆಡಿಯೋ ಕ್ಲೀನಪ್ ಇದೆ, ಆಡಿಯೋನ ಕ್ಲೀನ್ ಮಾಡುತ್ತೆ. ಸೊ ನಿಮ್ಮ ಒಂದು ವಾಯ್ಸಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಕ್ಲೀನ್ ಮಾಡುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಇದು ನೀವು ನೋಡ್ಬೋದು, ಇನ್ನೂ ನುಗ್ತಾ ಇದೆ. ನಾನು ಬೇರೆ ಇದು ಮಾಡಿದೆ, ಇನ್ನೂ ಸುತ್ತಾ ಇದೆ. ಸೊ ಓಕೆ, ಸೊ ಇದು ಒಂದು ರೌಂಡು ಬಂತು. ಸೊ ಇವಾಗ ಅದು ಎಡಿಟ್ ಆಗಿರುತ್ತೆ, ವಾಯ್ಸ್ ಕ್ಲೀನಪ್ ಆಗಿರುತ್ತೆ. ಸೊ ಈ ಥರ ನೀವು ಇದಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಡ್ಜಸ್ಟ್ ಮಾಡಿಕೊಡಿ. ಅದು ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ, ಯಾವುದೇ ಇದಾದರೂ ಅಷ್ಟೇ. ಅದಾದಮೇಲೆ ಗೈಸ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಕೆಳಗಡೆ ಇನ್ನೂ ಆಪ್ಷನ್ಸ್ಗಳಿದೆ ನೋಡಿ, ರೊಟೇಟ್ ಇದೆ, ರಿಪ್ಲೇಸ್ ಇದೆ, ರೊಟೇಟ್ ಇದೆ. ಇಲ್ಲಿ ನೋಡಿ, ಇದು ಝೂಮ್ ಆಗ್ತಾಯಿಲ್ಲ, ಒಂದು ನಿಮಿಷ ರೀ. ನೋಡಿ, ರೊಟೇಟ್ ಇದೆ, ರಿಪ್ಲೇಸ್ ಇದೆ, ಅದೇ ಥರ ರೀಅರೇಂಜ್ ಇದೆ, ಡಿಲೀಟ್ ಇದೆ, ಮತ್ತು ಡೂಪ್ಲಿಕೇಟ್ ಇದೆ. ಇದೇ ಥರದ್ದು ಇನ್ನೊಂದು ಬೇಕು ಅಂತಾರೆ, ಡೂಪ್ಲಿಕೇಟ್ ಕೊಡ್ತು ಅಂತಂದರೆ ಇನ್ನೊಂದು ಕ್ಲಿಪ್ಪು ಆ್ಯಡ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ನೀವು ಇಲ್ಲಿ ಎಲ್ಲಾದರೂ ಸೈಡಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಗೆ ಇಲ್ಲಿ ಇನ್ನೂ ಆಪ್ಷನ್ಸ್ಗಳು ಬರುತ್ತೆ, ಓವರ್ಲೇ ಬರುತ್ತೆ. ಇದ್ರ ಮೇಲೆ ಆಯಿತಾ, ವಿಡಿಯೋ ಮೇಲೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಫೋಟೋನ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ಬೋದು. ಸೊ ನೋಡಿ, ಈ ಥರ ಕೂರಿಸ್ಕೋಬೋದು, ನಿಮ್ಗೆ ಎಷ್ಟು ಬೇಕು ಸೈಜ್ಗೆ ಈ ಥರ ಕೂರಿಸ್ಕೋಬೋದು, ಆಯಿತಾ. ಸೊ ಇದೊಂದು ಎಫೆಕ್ಟ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಕ್ಲಿಕ್ನ ಮಾಡಿ, ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಏನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ, ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೋಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ ಟೈಪ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ನಿಮ್ಗೆ ಎಲ್ಲಿ ಬೇಕಲ್ಲಿ ಕೂರಿಸ್ಕೋಬೋದು, ಆಯಿತಾ. ಅದಾದಮೇಲೆ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು, ಎಲ್ಲಿಂದ ಎಲ್ಲಿಗೆ ಬೇಕು, ಯಾವ ಸೆಕೆಂಡಿಗೆ ಬೇಕು ಅನ್ನೋದನ್ನ. ಓಕೆ, ಅದಾದಮೇಲೆ ಇಲ್ಲಿ ಸ್ಟೈಲ್ ಇರುತ್ತೆ, ಯಾವ ಸ್ಟೈಲಲ್ಲಿ ಬೇಕು, ಕಲರು ಇವೆಲ್ಲವೂ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ಸೈಡ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸ್ಟಿಕ್ಕರ್ಸ್ಗಳಿದೆ, ಆಮೇಲೆ ಸೌಂಡ್ಸ್ ಇದೆ. ನಿಮ್ಮ ವೀಡಿಯೋಸ್ಗಳಿಗೆ ಸೌಂಡ್ಸ್ ಬೇಕು ಅಂತಂದರೆ ಇಲ್ಲಿ ಸೌಂಡ್ಸ್ಗಳು ಫ್ರೀಯಾಗಿ ಸಿಗುತ್ತೆ, ಇದನ್ನು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ಥರ ಕಾಪಿರೈಟ್ ಕ್ಲೈಮು ಏನೂ ಬರೋಲ್ಲ, ಆಯಿತಾ. ಇದು ಯೂಟ್ಯೂಬ್ ಅವರೇ ಕೊಟ್ಟಿರೋದು. ಸೊ ಇದರಲ್ಲಿ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ ಆಡಿಯೋನ.
ಅದಾದಮೇಲೆ ಇಲ್ಲಿ ನೀವೇನಾದರೂ ವಾಯ್ಸ್ ಓವರ್ ಕೊಡ್ತೀರಾ ಅಂತಂದರೆ, ವಾಯ್ಸನ್ನು ನೀವು ಡಬ್ ಮಾಡ್ತೀರಾ ಅಂತಂದರೆ, ಸೊ ವ್ಲಾಗಿಂಗ್ ಮಾಡೋರು ತುಂಬ ಉಪಯೋಗಿಸ್ತಾ ಇರ್ತಾರೆ. ಸೊ ವಾಯ್ಸ್ ಓವರ್ ಮೇಲೆ ಕ್ಲಿಕ್ನ ಮಾಡಿ, ಸೊ ಪರ್ಮಿಷನ್ನ ಕೊಟ್ಬಿಟ್ಟು, ಸೊ ನಿಮ್ಮ ಒಂದು ವಾಯ್ಸನ್ನು ನೀವು ರೆಕಾರ್ಡ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಇದ್ರ ಮೇಲೆ. ಸೊ ನಿಮ್ಮ ಒಂದು ವಾಯ್ಸ್ ಇವಾಗ ರೆಕಾರ್ಡ್ ಆಗ್ತಾ ಇದೆ. ಸೊ ಅದಾದಮೇಲೆ ಇಲ್ಲಿ ಸ್ಟಾಪ್ ಮಾಡ್ಕೋಬೋದು, ಆಯಿತಾ. ಸೊ ಈ ಥರ ನಿಮ್ಮ ಒಂದು ವಾಯ್ಸ್ನ ನೀವು ರೆಕಾರ್ಡ್ ಮಾಡ್ಕೋಬೋದು, ಆಯಿತಾ. ಅದೇ ಥರ ಕ್ಯಾಪ್ಷನ್ಸ್ಗಳು, ನೀವೇನಾದ್ರು ಕ್ಯಾಪ್ಷನ್ಸ್ ಹಾಕ್ತೀರಾ ವೀಡಿಯೋಗೆ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ಹಾಕೋಬೋದು, ಆಯಿತಾ. ಸೊ ಈ ಥರ ನಿಮ್ಮ ವೀಡಿಯೋನ ನೀವು ಎಡಿಟ್ ಮಾಡ್ಕೋಬೋದು, ಆಯಿತಾ. ಸೊ ಫುಲ್ಲು ಆಲ್ಮೋಸ್ಟಲ್ಲಿ ಏನೇನು ಫೀಚರ್ಸ್ ಇದೆ ಅದೆಲ್ಲ ನಾನು ನಿಮಗೆ ಲೈಟಾಗಿ ತಿಳಿಸಿದ್ದೀನಿ. ಸೊ ಇನ್ನೂ ನಿಮಗೆ ಕಂಪ್ಲೀಟಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೇಳಿ, ಆಯಿತಾ. ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ, ಓಕೆ. ಸೊ ಇದಿಷ್ಟು ಈ ಒಂದು ಆ್ಯಪ್ ಬಗ್ಗೆ. ಈಗ ವೀಡಿಯೋ ಎಲ್ಲ ರೆಡಿ ಮಾಡಾಯಿತು, ಎಡಿಟ್ ಮಾಡಾಯಿತು, ಅದಾದಮೇಲೆ ಸೇವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ, ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಜಸ್ಟ್ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಆ ಒಂದು ವೀಡಿಯೋ ಎಕ್ಸ್ಪೋರ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಫಸ್ಟು ನೀವು ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು, ಆದಷ್ಟು ಹೈ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ 1080p ಅಲ್ಲಿ. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಓಕೆ. ಕ್ಯಾನ್ಸಲ್ ಎಕ್ಸ್ಪೋರ್ಟ್ ಅಂತ ಕೊಡ್ತು ಅಂತಂದರೆ ಅದು ಎಕ್ಸ್ಪೋರ್ಟ್ ಆಗಲ್ಲ, ಓಕೆ. ಸೊ ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಸ್ಪೆಕ್ಟ್ ರೇಷಿಯೋ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ ರೇಷಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಲಾಂಗ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಈ ಒಂದು ಆಪ್ಷನ್ನೇ ಸೆಲೆಕ್ಟ್ ಆಗಿರಲಿ, ಓಕೆ. ಸೊ ನೀವೇನಾದರೂ ಶಾರ್ಟ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ 9:16 ಸೆಲೆಕ್ಟ್ ಮಾಡಿಕೊಂಡು ಶಾರ್ಟ್ ವೀಡಿಯೋನ ಶೂಟ್ ಮಾಡ್ಕೊಳ್ಳಿ, ಅಂದರೆ ಎಡಿಟ್ ಮಾಡ್ಕೊಳ್ಳಿ. ನೋಡಿ 9:16 ಅಂತಂದರೆ ಈ ಥರ ಬರುತ್ತೆ. ಈ ಥರ ನೀವು ಇದು ಮಾಡ್ಕೋಬೇಕು, ಆಯಿತಾ. ಇದು ಶಾರ್ಟ್ಸ್ಗೆ ಉಪಯೋಗ ಆಗುತ್ತೆ ನೋಡಿ, ಇದು ಶಾರ್ಟ್ಸ್ಗೆ ಉಪಯೋಗ ಆಗುತ್ತೆ. ಈ ಥರ ತಾನೇ ನೀವು ಶಾರ್ಟ್ಸ್ ಹಾಕೋದು ಅಲ್ವಾ. ಸೊ ಹಾಗಾಗಿ ಈ ಥರ ನೀವು ಶಾರ್ಟ್ಸ್ಗೆ ನೀವು ಆ ಒಂದು ಸೈಜನ್ನು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಗೈಸ್ ನೋಡಿದ್ರಲ್ಲ, ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.